ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಸೋಯಾ ಪಲಾವ್ ಯಾವ ರೀತಿ ಮಾಡೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸೋಯಾ ಪಲಾವು. ಯಾರಿಗೆಲ್ಲ ಸೋಯಾ ಪಲಾವ್ ಇಷ್ಟ, ನನಗಂತೂ ತುಂಬ ಇಷ್ಟ. ಬಿಸಿ ಬಿಸಿ ಸೋಯಾ ಪಲಾವು ಹಾಗೆ ತಿನ್ಬೋದು ಅಥವಾ ರೈತ ಏನಾದರೂ ಮಾಡಿಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಂದ್ಬಿಟ್ಟು ನಾನು ಸಂಡೇ ಮಾಡಿದ್ದೆ. ಸಂಡೇ ಆಫ್ಟರ್ನೂನ್ ಲಂಚ್ಗೆ ನಮ್ಮ ಮನೇಲಿ ಸೋಯಾ ಪಲಾವ್ ಆಗಿತ್ತು. ಇದು ಬಂದ್ಬಿಟ್ಟು ಅಂದರೆ ಒಂಚೂರು ಎಣ್ಣೆ ತುಪ್ಪ ಹಾಕ್ಕೊಂಡು ನಾನು ನಾರ್ಮಲ್ ರೈಸಿಂದಾನೇ ಮಾಡಿದೆ. ಬಾಸ್ಮತಿ ರೈಸ್ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂಚೂರು ಕುಕ್ಕರ್ಗೆ ಬಿರಿಯಾನಿ ಎಲೆ, ಜೀರಿಗೆ ಮತ್ತು ಚಕ್ಕೆ, ಲವಂಗ, ಮೊಗ್ಗು, ಹೂವು ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಿ ಎಣ್ಣೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆದಮೇಲೆ ಆನಿಯನ್ಸ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕ್ಬೋದು. ಸೊಪ್ಪು ತಿಂದರೆ ತುಂಬ ಒಳ್ಳೆಯದು ಮತ್ತು ಗ್ರೀನಿ ವೆಜಿಟೇಬಲ್ಸ್ ತಿಂದರೆ ತುಂಬ ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟೂ ಮೆಂತ್ಯ ಪುದೀನ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಕಲ್ಲುವ್ವೂ ಒಂಚೂರು ಹಾಕ್ಕೋಬೋದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು, ಮತ್ತು ನಾನು ಒಂಚೂರು ಕ್ಯಾರೆಟ್ ಇತ್ತು ಮನೇಲಿ, ಆ ಕ್ಯಾರೆಟನ್ನು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು, ಆದಮೇಲೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಂಡಿದ್ದೆ. ಇದು ನಾರ್ಮಲ್ ರೈಸೇ ಅಲ್ವಾ, ಸೊ ಹಾಗಾಗಿ ಆದಮೇಲೆ ಸೋಯಾ ಬರುತ್ತಲ್ವ, ಸೋಯಾ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೆಂದ ಮೇಲೆ ಸ್ಟ್ರೈನ್ ಮಾಡಿಬಿಟ್ಟು ಅದು ಮಳ್ಳುತ್ತಾ ಇರಬೇಕಾದ್ರೆ ಎಲ್ಲ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಫೈನಲಲ್ಲಿ ಸೋಯಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ರೆಷರ್ ಕುಕ್ಕರಲ್ಲಿ 1 ವಿಸಿಲ್ ಹೊಡೆಸಿದ್ರೆ ಸಾಕು. ನಾನು 2 ವಿಸಿಲ್ಸ್ ಹೊಡೆಸಿದ್ದೆ, ಒಂಚೂರು ಸೀದೋಗಿತ್ತು. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೋಯಾ ಪಲಾವ್. ಇದು ಪೂರ್ತಿ ನಾನು ಯಾವ ರೀತಿ ಮಾಡ್ತೀನಿ, ನಿಮಗೇನಾದರೂ ಬೇಕು ಈ ರೆಸಿಪಿ ಚೆನ್ನಾಗಿ ಅನ್ನಿಸ್ತಾ ಇದೆ, ನೋಡಿದ್ರೇ ಎಮ್ಮೆ ಆಗಿದೆ, ನಮಗೂ ರೆಸಿಪಿ ಫುಲ್ ತೋರಿಸಿ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ ಬಿಸಿ ಬಿಸಿ ಸೋಯಾ ಪಲಾವ್ ಅಂತೂ ಸಖತ್ತಾಗಿತ್ತು. ಈಗ ನಾನು ಸಂಡೇ ಮಾಡ್ಕೊಂಡಿದ್ದು ಈಗ ನೆನೆಸ್ಕೊಂಡ್ರೇನು ನನಗೆ ರೈಸ್ ಐಟಮ್ಸು, ಪಲಾವು, ಮೆಂತ್ಯ ಬಾತು ಮತ್ತು ವೆಜ್ ಬಿರಿಯಾನಿ, ವೆಜ್ ಪುಲಾವ್ ಎಲ್ಲ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಮತ್ತು ಕಾಮೆಂಟ್ ಮಾಡಿ ಮರಿದೆ. ಮತ್ತು ನೋಡಿ ಯಾವ ರೀತಿ ಇದೆ ಪಲಾವು, ಗ್ರೀನಿ ಆಗಿದೆ. ಯಾಕಂದರೆ ನಾನು ಸೊಪ್ಪು ಜಾಸ್ತಿ ಹಾಕಿದ್ದೀನಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದ್ದೆ. ಕಸ್ತೂರಿ ಮೇಥಿ ಇದ್ರೇನು ಲಾಸ್ಟ್ ಫೈನಲಲ್ಲಿ ಒಂಚೂರು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.